ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಇದೀಗ ಬೀದರ್ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಸಂಭ್ರಮ ಮನೆ ಮಾಡಿದೆ. ಅಂದ್ರೆ ಭೂತಾಯಿಯ ಮಡಲು ಸೇರಲು ಅನ್ನದಾತ ಇದೀಗ ರೆಡಿ ಆಗ್ತಾ ಇದ್ದಾರೆ. ಅಂದ್ರೆ ಕೊಯ್ಲಿನ ಕಟಾವ್ ಇರಬಹುದು, ಹೊಲದಲ್ಲಿ ಟ್ರ್ಯಾಕ್ಟರ್ ಹೊಡಿಸೋದಿರಬಹುದು, ಎಲ್ಲವನ್ನ ಮಾಡ್ತಿದ್ದಾನೆ. ಇದೇ ಹೊತ್ತಲ್ಲಿ ರೈತರ ಬೆವರಿನ ಹನಿಗಳಿಗೆ ವಂಚಿಸಲು ನಕಲಿ ದಂಧೆಕೋರರ ಜಾಲವು ಕೂಡ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಬೀದರ್ ಜಿಲ್ಲಾ ಕೃಷಿ ಇಲಾಖೆಯ ಕಚೇರಿಯಲ್ಲಿ ಕೃಷಿಕ ಸಮಾಜದ ಸಭೆಯ ಮಹತ್ವದ ನಿರ್ಧಾರಗಳನ್ನು ಇವತ್ತು ಕೈಗೊಂಡಿದೆ. ಕೃಷಿಕ ಸಮಾಜದ ಸಭೆಯಲ್ಲಿ ಸಿದ್ದರಾಮಯ್ಯ ಸ್ವಾಮಿ ಅವರು ಇವತ್ತು ಖಡಕ್ ಆದಂತ ಸೂಚನೆಯನ್ನ ನೀಡಿದ್ದಾರೆ. ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಸಿದ್ದರಾಮಯ್ಯ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಡೆದ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನ ನೀಡಿದ್ದಾರೆ. ರೈತರಿಗೆ ವಿತರಿಸುವಂತ ಬಿತ್ತನೆ ಬೀಜಗಳ ಗುಣಮಟ್ಟದಲ್ಲಿ ಯಾವುದೇ ರಾಜಿಯನ್ನ ಮಾಡಿಕೊಳ್ಳಬಾರದು. ಕೇವಲ ಉತ್ತಮ ಮೊಳಕೆ ಬರುವ ಗ್ಯಾರಂಟಿ ಇರುವ ಬೀಜಗಳನ್ನ ಮಾತ್ರ ವಿತರಿಸಬೇಕು ಅಂತ ಸಿದ್ದರಾಮಯ್ಯ ಸ್ವಾಮಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತು ಅಲ್ಲಿರುವಂತಹ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ರೈತ ಸಂಪರ್ಕ ಕೇಂದ್ರಗಳಿಗೆ ಬರುವ ಬೀಜಗಳನ್ನ ಮೊದಲು ಸ್ಯಾಂಪಲ್ ಪರೀಕ್ಷೆಗೆ ಒಳಪಡಿಸಬೇಕು. ಅವೇನಾದ್ರೂ ಕ್ವಾಲಿಟಿ ಟೆಸ್ಟ್ ಅಲ್ಲಿ ಫೇಲ್ ಆದ್ರೆ ಆ ಬ್ಯಾಚ್ ಅನ್ನ ತಕ್ಷಣವೇ ವಾಪಸ್ ಕಳಿಸಬೇಕು ಅಂತ ಅಧಿಕಾರಿಗಳಿಗೆ ಇವತ್ತು ಮಾಹಿತಿಯನ್ನ ನೀಡಿದ್ದಾರೆ ಮತ್ತು ಖಡಕ್ ಆಗಿ ಕೂಡ ಅವರು ಹೇಳಿರುವಂತದ್ದು. ಆದ್ರೆ ಈ ಸಭೆಯ ಬೆನ್ನಲ್ಲೇ ನಮ್ಮ ಚಾನೆಲ್ ಕೃಷಿ ಇಲಾಖೆಯ ಮುಂದೆ ಒಂದು ಪ್ರಮುಖ ಬೇಡಿಕೆಯನ್ನ ಇಡ್ತಾ ಇದೆ. ರೈತರು ಬೀಜ ಬಿತ್ತಿದ 30 ದಿನಗಳ ನಂತರ ಲ್ಯಾಬ್ ವರದಿ ಬಂದ್ರೆ ಅದರಿಂದ ಯಾರಿಗೂ ಲಾಭ ಆಗಲ್ಲ. ಅದಕ್ಕಾಗಿ ಜಿಲ್ಲೆಯ ಗೋದಾಮುಗಳಲ್ಲಿ ಪ್ರತಿ ಬ್ಯಾಚ್ನ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕದ ಲ್ಯಾಬ್ ವರದಿಯನ್ನ ಬಿತ್ತನೆಗೂ ಮುನ್ನವೇ ಸಾರ್ವಜನಿಕಗೊಳಿಸಬೇಕು. ಅಧಿಕಾರಿಗಳು ಕೇವಲ ಎಸಿ ರೂಮ್ಗಳಲ್ಲಿ ಕುಳಿತು ಸಭೆ ಮಾಡಿದ್ರೆ ಸಾಲದು. ಈಗಾಗಲೇ ಖಾಸಗಿ ಗೋದಾಮ್ಗಳ ಮೇಲೆ ದಾಳಿಯನ್ನ ನಡೆಸಿ ಅಲ್ಲಿ ಲ್ಯಾಬ್ ಟೆಸ್ಟ್ಗಳನ್ನ ಮಾಡಬೇಕು. ಈಗ ಅಸಲಿ ಮತ್ತು ನಕಲಿಗಾಗಿ ಈಗ ಫೈಟ್ ಜೋರಾಗುತ್ತೆ. ಅಸಲಿ ಏನು, ನಕಲಿ ಏನು? ರೈತ ಬಾಂಧವರೇ, ನನ್ನ ಪಕ್ಕದ ಸ್ಕ್ರೀನ್ ನಲ್ಲಿ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ನಮ್ಮ ವಿಡಿಯೋ ಎಡಿಟರ್ಗಳು. ಬಿತ್ತನೆಯ ಬೀಜ, ಮೊಳಕೆಯ ಪರೀಕ್ಷೆ ಎಷ್ಟಿರಬೇಕು ಇವೆಲ್ಲವನ್ನ. ಈಗ ಬಿತ್ತನೆ ಬೀಜ 70% ಜರ್ಮಿನೇಷನ್ ರೇಟ್ ಇರಬೇಕು, ಅದು ಉತ್ತಮವಾಗಿರುವಂಥದ್ದು. ಇನ್ನು ಈ DAP ಪರೀಕ್ಷೆ ಮತ್ತೆ ಬೆಂಕಿಯಲ್ಲಿ ಪರೀಕ್ಷೆ ಹೆಂಗ ಅಂದ್ರೆ ಕಾಳುಗಳು ಸುಟ್ರೆ ಬಿಸಿಲಿಗೆ ಉಬ್ತವೆ, ಕಾಳುಗಳು ಉಬ್ಬುವುದಿಲ್ಲ ಮತ್ತು ಬಿಳಿ ಮಣ್ಣಿನ ಅಂಶವಿರುತ್ತೆ. ಇನ್ನು ಈ ಕೀಟನಾಶಕಗಳಲ್ಲಿ ಪ್ಯಾಕೇಜಿಂಗು, ISI ನಮ್ಮ ಮಾರ್ಕು ಮತ್ತು QR ಕೋಡ್ಗಳನ್ನು ಸ್ಕ್ಯಾನು ಮತ್ತು ಲೇಬಲ್ನಲ್ಲಿ ಕೆಲವೊಂದು ನಕಲಿ ಇರ್ತವೆ. ಅಂತಹ ಕಂಪನಿಗಳನ್ನು ಕೆಲವೊಂದಿಷ್ಟು ತಪ್ಪಾಗಿ ಬರೀತಾರೆ. ಹೀಗೆ ಬೇರೆ 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 ವಿಧವಾದಂಥವುಗಳು ಯಾವ ಯಾವ ಪರೀಕ್ಷೆ ಅನ್ನೋದು ನಮ್ಮ ಪಕ್ಕದ ಸ್ಕ್ರೀನ್ನಲ್ಲಿ ತೋರಿಸ್ತೀವಿ. ಅವುಗಳ ಸ್ಕ್ರೀನ್ ಶಾಟ್ ಅನ್ನ ನೀವು ತೆಗೆದುಕೊಳ್ಳುವ ಮೂಲಕ ನೀವು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಬಹುದು. ಈಗ ಅಧಿಕಾರಿಗಳ ಸಲಹೆ ಮತ್ತು ಮುನ್ಸೂಚನೆಗಳು ಏನು ಅಂತ ನೋಡೋದಾದ್ರೆ, ಜಂಟಿ ಕೃಷಿ ನಿರ್ದೇಶಕರು ನೀಡಿರುವ ಮಾಹಿತಿಯಂತೆ ಜಿಲ್ಲೆಯಲ್ಲಿ ಜೂನ್ 8ರ ಸುಮಾರಿಗೆ ಮುಂಗಾರು ಪ್ರವೇಶಿಸುವಂತ ನಿರೀಕ್ಷೆ ಇದೆ. ಕನಿಷ್ಠ 60ರಿಂದ 70 ಮಿಲಿಮೀಟರ್ ಮಳೆಯಾಗಿ ಮಣ್ಣು ಹದವಾದ್ರೆ ಮಾತ್ರ ಬಿತ್ತನೆಯನ್ನ ಮಾಡಬೇಕಂತೆ. ಗೊಬ್ಬರ ಮತ್ತು ಬೀಜಕ್ಕಾಗಿ ಅವಸರ ಮಾಡಿ ಕಳಪೆ ಸಾಮಗ್ರಿಗಳನ್ನ ಕೊಳ್ಳಬೇಡಿ. ಅಧಿಕೃತ ರೈತ ಸಂಪರ್ಕ ಕೇಂದ್ರದಿಂದಲೇ ಖರೀದಿ ಮಾಡಿ ರಸೀದಿಯನ್ನ ಪಡೆದುಕೊಳ್ಳಿ. ಆದ್ರೆ ಉತ್ತರ ಕರ್ನಾಟಕ ನ್ಯೂಸ್ ಕಳೆದ ವರ್ಷ ಈ ಬಿತ್ತನೆ ಬೀಜದಲ್ಲಿ ರೈತರಿಗಾದಂತಹ ಮೋಸವನ್ನ ಮತ್ತು ರೈತರಿಗೆ ಸತಾಯಿಸಿದವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ನಾವು ಸುದ್ದಿಯನ್ನ ಮಾಡಿದ್ವಿ. ಮತ್ತು ಇವಾಗ ಹೇಳ್ತೇನೆ, ಬೀದರ್ ಜಿಲ್ಲೆಯ ಇತಿಹಾಸದಲ್ಲಿ ರೈತರಿಗೆ ಮೋಸ ಆದಾಗ್ಲೆಲ್ಲ ನಮ್ಮ ಚಾನಲ್ ಧ್ವನಿಯಾಗಿ ನಿಂತಿದೆ. ಈ ಬಾರಿಯೂ ಕೂಡ ನಮ್ಮ ನಿಲುವು ಇನ್ನಷ್ಟು ಕಠಿಣವಾಗಿರಲಿದೆ. ಯಾವುದೇ ಕಾರಣಕ್ಕೂ ನಕಲಿ ಬೀಜಗಳು ರೈತರ ಕೈ ಸೇರಬಾರದು. ಒಂದು ವೇಳೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತನಿಗೆ ನಷ್ಟವಾದ್ರೆ ಖಂಡಿತ ನಾವು ಸುಮ್ಮನಿರುವುದಿಲ್ಲ. ಕೃಷಿ ಇಲಾಖೆಯ ಗೋದಾಮುಗಳ ಕದವನ್ನ ತಟ್ಟುತ್ತೇವೆ, ಅಧಿಕಾರಿಗಳನ್ನ ಜವಾಬ್ದಾರನಾಗಿ ಮಾಡ್ತೇವೆ ಮತ್ತು ಆ ನಕಲಿ ಕಂಪನಿಗಳನ್ನ ಬೀದಿಗೆ ಎಳೆಯುತ್ತೇವೆ. ಬಿತ್ತನೆಗೂ ಮುನ್ನವೇ
ಪ್ರತಿಯೊಂದು ಬ್ಯಾಚ್ ನ ಅಸಲಿ ಮತ್ತು ನಕಲಿ ವರದಿಯನ್ನ ಬಯಲಿಗೆಳೆಯುವುದು ನಮ್ಮ ಚಾನೆಲ್ನ ಏಕೈಕ ಗುರಿ. ಪ್ರತಿಯೊಂದು ಬ್ಯಾಚ್ ನ ಸ್ಯಾಂಪಲ್ ಗಳನ್ನ ಟೆಸ್ಟ್ ಮಾಡಿಸ್ತೀವಿ ಈ ಸಲ. ಯಾಕಂದ್ರೆ ಹೋದ ಸಲ ಎಷ್ಟೋ ಜನರು ಮೋಸ ಹೋಗಿದ್ದಾರೆ, ಖುದ್ದು ಅದರಲ್ಲಿ ನಾನು ಕೂಡ. ಇದೇ ರೈತ ಸಂಪರ್ಕ ಕೇಂದ್ರದಿಂದ ಪಡೆದಂತ ಬೀಜಗಳನ್ನ ಪಡೆದು ನನ್ನ ಹೊಲದಲ್ಲಿ ನಾನು ಬಿತ್ತನೆ ಮಾಡಿದಾಗ ಜರ್ಮಿನೇಷನ್ ರೇಟು ಏನು ಪಾಕೆಟ್ ಮೇಲೆ ತೋರಿಸಿದ್ರು ಆ ರೀತಿ ಇರಲಿಲ್ಲ. ಆ ಒಂದು 3 ಎಕರೆಯಲ್ಲಿ ನಾನು 3 ಪ್ಯಾಕೆಟ್ ಸೋಯಾವನ್ನ ಬಿತ್ತನೆ ಮಾಡಿದಾಗ ಖುದ್ದು ನಾನೇ ಮೋಸ ಹೋಗಿದ್ದೀನಿ ಅಂದ್ರೆ ನಮ್ಮ ಭಾಗದ ರೈತರು ಎಷ್ಟು ಜನ ಮೋಸ ಹೋಗಿರಬಹುದು. ಅದಕ್ಕಾಗಿ ಈ ಸಲ ಮುಂಗಾರು ಹಂಗಾಮಿನಲ್ಲಿ ಪ್ರತಿ ಒಂದು ಬ್ಯಾಚ್ ನ ಸ್ಯಾಂಪಲ್ ಅನ್ನ ಮೊದಲೇ ರಿಪೋರ್ಟ್ಗೆ ಕಳಿಸಬೇಕು. ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ಆ ಬ್ಯಾಚ್ ನ ಬೀಜಗಳನ್ನ ಮಾರ್ಲಿಕ್ಕೆ ಬಿಡಬೇಕು. ಇಲ್ಲ ಅಂದ್ರೆ ಖುದ್ದಾಗಿ ನಾವೇ ಫೀಲ್ಡ್ ಇಳಿತೀವಿ. ಪ್ರತಿಯೊಂದು ಬ್ಯಾಚ್ ನ ಸ್ಯಾಂಪಲ್ ರಿಪೋರ್ಟ್ ಬರೋ ತನಕ, ಲ್ಯಾಬ್ ರಿಪೋರ್ಟ್ ಬರೋ ತನಕ ನಾವು ಸುಮ್ಮನಿರಲ್ಲ. ರೈತರಿಗೆ ಮೋಸ ಆದ್ರೆ ಅಧಿಕಾರಿಗಳ ಕಾಲರ್ ಹಿಡಿದು ಈ ಸಲ ಪ್ರಶ್ನೆ ಮಾಡ್ತೀವಿ. ನಮ್ಮ ಮೇಲೆ ಏನ್ ಕೇಸ್ ಹಾಕ್ತಾರೋ ಅದು ಗೊತ್ತಿಲ್ಲ, ಆದ್ರೆ ರೈತರಿಗೆ ಈ ಬಾರಿ ಮೋಸ ಆದ್ರೆ ಅಧಿಕಾರಿಗಳ ಕಾಲರ್ ಹಿಡಿದು ಪ್ರಶ್ನೆ ಮಾಡ್ತೀವಿ. ಅಧಿಕಾರಿಗಳನ್ನ ಮನೆ ಕಳಿಸ್ಕೊಡ್ತೀವಿ. ಕಳೆದ ಬಾರಿ ಆದ ಹಾಗೆ ಈ ಬಾರಿ ಆಗಬಾರ್ದು, ಕೂಡುದು. ಆದ್ರೆ ನಿಮ್ಮನ್ನ ಮನೆ ಕಳಿಸುವಂತ ಜವಾಬ್ದಾರಿ ನಮ್ಮದು. ರೈತರಿಗೆ ಎಷ್ಟು ಸಲ ಅಂತ ಮೋಸ ಮಾಡ್ತೀರಿ? ಯಾವನೋ ಬಯೋ ಕಂಪನಿಯವನು ಬರ್ತಾನೆ, ಇದು ಜೈವಿಕ ಅಂತಾನೆ, ಫುಲ್ಲು ಫರ್ಟಿಲೈಸರ್ ಇರುತ್ತೆ, ಎಲ್ಲವೂ ಕೆಮಿಕಲ್ ಇರುತ್ತೆ, ಬಯೋ ಅಂತ ಹೆಸರು ಹೇಳ್ತಾನೆ. ಇನ್ನು ಎಷ್ಟೋ ಔಷಧಿಗಳು, ನಿಷೇಧ ಇದ್ದಿದ್ದ ಔಷಧಿಗಳು ಕೂಡ ಅದರಲ್ಲಿದೆ. ಈ ಸಲ ರಸಗೊಬ್ಬರಗಳಿರ್ಲಿ, ಬೀಜಗಳಿರ್ಲಿ, ಯಾವುದೇ ಗೊಬ್ಬರಗಳಿರ್ಲಿ, ಮಹಾರಾಷ್ಟ್ರದಿಂದ ನಕಲಿ, ತೆಲಂಗಾಣದಿಂದ ನಕಲಿ ರಸಗೊಬ್ಬರ, ಯೂರಿಯಾ, DAPಗಳು ಇವು ಏನೇ ಇದ್ರು ಸ್ಯಾಂಪಲ್ ರಿಪೋರ್ಟ್ ಬರಬೇಕು, ಲ್ಯಾಬ್ ರಿಪೋರ್ಟ್ ಇರಬೇಕು. ಆ ಬ್ಯಾಚ್, ಪ್ರತಿಯೊಂದು ಬ್ಯಾಚ್ ನ ಸ್ಯಾಂಪಲ್ ರಿಪೋರ್ಟ್ಗಳು ಇದ್ದಾಗ ಮಾತ್ರ ಜನರಿಗೆ ಮಾರಾಟಕ್ಕೆ ಅವಕಾಶ, ಏನು ಈ ಡಿಸ್ಟ್ರಿಬ್ಯೂಟರ್ಗಳಿಗೆ, ಹೋಲ್ಸೇಲರ್ಗಳಿಗೆ ಮಾರಾಟಕ್ಕೆ ಅವಕಾಶ ಕೊಡಿ. ಇಲ್ದಿದ್ರೆ ನೀವು ಸುಮ್ಮನಿದ್ರೆ ನಾವು ಸುಮ್ಮನಿರಲ್ಲ. ನಾವು ಸಿಡದಿದ್ರೆ ನೀವು ಮನೆಗೆ ಹೋಗ್ತೀರಿ. ಆ ಕಳಪೆ ಮಟ್ಟದ ಏನು ಈ ಔಷಧಿ ಪೂರೈಕೆ ಮಾಡ್ತಾರೆ ಅವ್ರು ಜೈಲಿಗೆ ಹೋಗ್ತಾರೆ. ಇದು ಈ ವರ್ಷ ಬೀದರಲ್ಲಿ ಇತಿಹಾಸವನ್ನ ನಾವು ಸೃಷ್ಟಿ ಮಾಡ್ತೀವಿ. ಒಂದು ಬ್ಯಾಚ್ ಅಲ್ಲಿಯೂ ಕೂಡ ರೈತರಿಗೆ ಮೋಸವಾದ್ರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಯಾರನ್ನೂ ಬಿಡಲ್ಲ. ಅದು ಎಲ್ಲಿ ತನಕ ಹೋದ್ರೂ ನಾವು ಬಿಡಲ್ಲ. ಇನ್ನು ಈ ಮಹತ್ವದ ಸಭೆಯಲ್ಲಿ ಗೋವಿಂದ್ ರೆಡ್ಡಿ, ಸಂಗಮೇಶ್ ಬಸವರಾಜ್ ವಾಲೆ, ವಿಶ್ವನಾಥ್, ಅದೇ ರೀತಿ ಅನೇಕ ತೋಟಗಾರಿಕೆ, ಪಶುಸಂಗೋಪನೆ, ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು. ಈಗ ನಮ್ಮ ಅಂತಿಮ ಸಂದೇಶ ಒಂದೇ. ನಾನು ಬೀದರ್ ಜಿಲ್ಲೆಯ ಎಲ್ಲ ರೈತ ಸಹೋದರರಿಗೆ ಮನವಿ ಮಾಡ್ತೀನಿ, ನೀವು ಯಾವುದೇ ರಸೀದಿ ಇಲ್ಲದೆ ಬೀಜಗಳನ್ನ ಕೊಳ್ಳಬೇಡಿ. ಒಂದು ವೇಳೆ ಯಾರಾದರೂ ನಿಮಗೆ ನಕಲಿ ಬೀಜದ ಆಮಿಷವನ್ನ ಒಡ್ಡಿದ್ರೆ ತಕ್ಷಣ ನಮಗೆ ಮಾಹಿತಿ ನೀಡಿ. ನಿಮ್ಮ ಹಿತಕ್ಕಾಗಿ ನಮ್ಮ ಚಾನಲ್ ದಿನದ 24 ಗಂಟೆಗಳು ಕೂಡ ಕೆಲಸ ಮಾಡಲಿದೆ. ರೈತರಿಗೆ ಮೋಸವಾದ್ರೆ ಅಧಿಕಾರಿಗಳು, ರಾಜಕಾರಣಿಗಳು ಸಿಡಿದೇಳ್ತಾರೋ ಇಲ್ವೋ, ನಾನಂತೂ ಖುದ್ದಾಗಿ ಫೀಲ್ಡಿಗೆ ಬರ್ತೀನಿ. ನಮ್ಮ ಚಾನಲ್ ಪ್ರತಿ ಕ್ಷಣ ರೈತರ ಪರವಾಗಿರುತ್ತೆ. ಮುಂದಿನ ಸುದ್ದಿ.